ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ದ್ವಿತೀಯ PUCಯ ಇವತ್ತು ಫೈನಲ್ ಎಕ್ಸಾಮ್ ಮುಗಿತು. ಸೊಸೈಲಜಿ ಭಾಳ ಈಸಿ ಬಂದಿತ್ತು ಕ್ವಶನ್ ಪೇಪರ್. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಅಂತ ಅನ್ಕೊಂಡ್ರಿ. ಕಂಪ್ಯೂಟರ್ ಸೈನ್ಸ್ ಕೂಡ ಭಾಳ ಈಸಿ ಇತ್ತು, ಡೋಂಟ್ ವರಿ. ಇವಾಗ ಇನ್ನು ಮುಂದೆ ಬೇರೆ ಸಬ್ಜೆಕ್ಟ್ ಕೂಡ ಇದೆ, ಹಿಂದಿ ಸಬ್ಜೆಕ್ಟ್ ಎಲ್ಲ ವಿದ್ಯಾರ್ಥಿಗಳು ಬರೀತೀರಾ. 20ಕ್ಕೆ ದ್ವಿತೀಯ PUCಯ ಫೈನಲ್ ಎಕ್ಸಾಮ್ ಇದೆ. ಸೊ ಯಾವುದು ಹಿಂದಿ ವಿಷಯ ಎಲ್ಲ ವಿದ್ಯಾರ್ಥಿಗಳು ಬರೀತಾರೆ, ಡೋಂಟ್ ವರಿ. ಭಾಳ ಈಸಿ ನಿಮಗೆ ಕ್ವಶನ್ಸ್ಗಳು ಬರುತ್ತೆ. ಇವಾಗ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ವಿದ್ಯಾರ್ಥಿಗಳು ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳು ಆಯಿತಾ ನಿಮ್ಮ ವಿಷಯಗಳು ಫೈನಲ್ ಎಕ್ಸಾಮ್ ಮುಗಿಸಿದ್ರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡಿದ್ರೆ, ಚೆನ್ನಾಗಿ ಇಷ್ಟೊಂದು ಪರಿಶ್ರಮ ಕೊಟ್ಟು ನೀವು ಅಭ್ಯಾಸ ಮಾಡಿದಾರಲ್ಲ, ಅದರ ಪ್ರತಿಫಲ ನಿಮಗೆ ಇವಾಗ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ರಿಸಲ್ಟ್ ಬರುತ್ತೆ. ಏಪ್ರಿಲ್ 6 ಇಲ್ಲಾಂದರೆ ಏಪ್ರಿಲ್ ನಿಮಗೆ 3 ರಿಸಲ್ಟ್ ಕೊಡ್ಬೋದು. ಯಾಕಂದರೆ ಫಸ್ಟ್ ವೀಕ್ನಲ್ಲಿ ರಿಸಲ್ಟ್ ಕೊಡ್ತಾರೆ. ಯಾಕಂದರೆ ಇವಾಗ ಮೌಲ್ಯಮಾಪನ ಬೇಗನೆ ಪ್ರಾರಂಭ ಮಾಡ್ತಾರೆ. ನಿಮ್ಮ ಪೇಪರ್ ಇವಾಗ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ 15 ದಿವಸ ಒಳಗೆ ರಿಸಲ್ಟ್ ಕೊಡಬೇಕು. ಯಾಕೆಂದರೆ ಮತ್ತೆ ಫೈನಲ್ ಎಕ್ಸಾಮ್ 2 ನಿಮಗೆ ನಡೆಸಲಾಗೋದು, ಮೇ ಮತ್ತು ಜುಲೈ ಅಂತ. ಮತ್ತು 3ನೇ ಫೈನಲ್ ಎಕ್ಸಾಮ್ ಇರುತ್ತೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಂತ, ಆಯಿತಾ. ಅಂದರೆ ಜೂನ್ ಜುಲೈನಲ್ಲಿ ಮತ್ತೆ ವಾರ್ಷಿಕ ಪರೀಕ್ಷೆ 3 ನಡೆಸಲಾಗೋದು, ಆಯಿತಾ. ಅಂದರೆ ಇವಾಗ ಮೇ ಜೂನ್ ನಿಮಗೆ 2ನೇ ವಾರ್ಷಿಕ ಪರೀಕ್ಷೆ ಇರುತ್ತೆ, ಆಯಿತಾ. ಜುಲೈ ಮತ್ತು ಆಗಸ್ಟ್ನಲ್ಲಿ 3ನೇ ವಾರ್ಷಿಕ ಪರೀಕ್ಷೆ ಇರುತ್ತೆ. ಇನ್ನೂ 2 ವಾರ್ಷಿಕ ಪರೀಕ್ಷೆ ಇದೆಯಲ್ಲ. ಸೊ ಹೀಗಾಗಿ ಈ ಪ್ರಥಮ ಎಕ್ಸಾಮ್ ಏನು ನಡೆಸಿದಾರಲ್ಲ, ವಾರ್ಷಿಕ ಪರೀಕ್ಷೆ 1, ಇದರ ರಿಸಲ್ಟ್ ನಿಮಗೆ ಏನಿದೆಲ್ಲ ಬೇಗನೆ ಕೊಡ್ತಾರೆ. ಇವಾಗ 15 ದಿವಸ ವೇಟ್ ಮಾಡಿ, ಆಯಿತಾ. ಇವಾಗ 15 ದಿವಸ ಒಳಗೆ ನಿಮ್ಮ ಎಲ್ಲ ಪೇಪರ್ ಚೆಕ್ ಆಗುತ್ತೆ. ಯಾರಿಗೆಲ್ಲ ನಾನು ಚೆನ್ನಾಗಿ ಬರೆದೆ, ನನಗೆ ಮಾರ್ಕ್ಸ್ಗಳು ಕಡಿಮೆ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಏನಾದರೂ ಅನಿಸಿದರೆ ನೀವು ಸ್ಕ್ಯಾನರ್ಡ್ ಕಾಪಿ ಮನೆಗೆ ತರಿಸ್ಕೊಳ್ಳಿ. ಅಂದರೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸ್ಕ್ಯಾನರ್ಡ್ ಅಪ್ಲಿಕೇಶನ್ ಹಾಕಿ ಆಮೇಲೆ ರಿವ್ಯಾಲ್ಯೂಯೇಷನ್ ಆಗಬೇಕಾಗುತ್ತೆ, ನನಗೆ ಎಲ್ಲಿ ಮಾರ್ಕ್ಸ್ಗಳು ಕಟ್ಟಾಗಿದೆ ಅಂತ. ಅದೆಲ್ಲ ಪ್ರೊಸೆಸ್ ನಿಮಗೆ ಇರುತ್ತೆ. ನಿಮ್ಮ ಕಾಲೇಜಿನಲ್ಲಿ ಹೋಗಿ ನಿಮಗೆ ಅಪ್ಡೇಟ್ ಕೊಡ್ತಾರೆ. ಅಂದರೆ ಕಾಲೇಜಿನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿರಿ. ಅಂದರೆ ಇವಾಗ ರಿಸಲ್ಟ್ ಬರುತ್ತೆ, ಆಯಿತಾ. ರಿಸಲ್ಟ್ ಬಂದ ತಕ್ಷಣ ನೀವು ಪಾಸ್ ಆಗಿರ್ತೀರ, ಆಯಿತಾ. ಜಸ್ಟ್ ಪಾಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಇವಾಗ ಎಕನಾಮಿಕ್ಸಲ್ಲಿ ನಿಮಗೆ 80ಕ್ಕೆ 80 ಬರಬೇಕಿತ್ತು, ಇಲ್ಲಾಂದರೆ 75 ಬರಬೇಕಿತ್ತು. ನನಗೆ 60 ಕೊಟ್ಟಿದ್ದಾರೆ ಸರ್, 50 ಬಂದಿದೆ. ಯಾಕೆ? ನಾನು ಚೆನ್ನಾಗಿ ಬರೆದಿದೆ, ಎಲ್ಲ ಆನ್ಸರ್ಗಳು ಕರೆಕ್ಟ್ ಆಗಿತ್ತು. ಅಂದರೆ ನೀವು ಕೀ ಆನ್ಸರ್ ಮಾಡಿದಿರಲ್ಲ, ಅದು ಕೂಡ ನೋಡ್ಕೊಂಡೆ. ನಾನು ಪುಸ್ತಕದಲ್ಲಿ ನೋಡಿದ್ದೆ, ಎಲ್ಲ ಕರೆಕ್ಟಾಗಿ ಆನ್ಸರ್ ಬಂದಿದೆ. ಬಟ್ ನನಗೆ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ ಅಂತ ವಿದ್ಯಾರ್ಥಿಗಳು ಏನಿದ್ರೆ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲಿಕೇಶನ್ ಆಗಬೇಕಾಗುತ್ತೆ. ಮೊದಲಿಗೆ ನಿಮ್ಮ ಪೇಪರ್ ಮನೆಗೆ ತರಿಸ್ಕೋಬೇಕು, ಆಮೇಲೆ ರಿವ್ಯಾಲ್ಯೂಯೇಷನ್ಗೆ ನೀವು ಅಪ್ಲಿಕೇಶನ್ ಆಗಬೇಕಾಗುತ್ತೆ, ಆಯಿತಾ. ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಅದ್ರ ಬಗ್ಗೆ ನೀವು ಅಲ್ಲಿ ಕಾಲೇಜಿನಲ್ಲಿ ಹೋಗಿ ಕೇಳ್ಬೋದು. ಇವಾಗ ನಿಮಗೆ 20ನೇ ಡೇಟ್ ಮುಗಿದ ತಕ್ಷಣವೇ ಅದು ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ. ಅಪ್ಲಿಕೇಶನ್ ನೀವು ಆನ್ಲೈನಲ್ಲಿ ಹೋಗಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಆಯಿತಾ. ರಿಸಲ್ಟ್ ನಿಮಗೆ ಏಪ್ರಿಲ್ ಫಸ್ಟ್ ವೀಕ್ನಲ್ಲೇ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ರಿಸಲ್ಟ್ ಯಾವ ರೀತಿಯಲ್ಲಿ ಪಾಸಿಂಗ್ ಮಾರ್ಕ್ಸ್ ಕ್ಯಾರಿಟರಿ ನಾನು ಹೇಳ್ಕೊಡ್ತೀನಿ, ಡೋಂಟ್ ವರಿ. ಇವಾಗ ಪಾಸಿಂಗ್ ಮಾರ್ಕ್ಸ್ ನಿಮಗೆ 80 ಮಾರ್ಕ್ಸ್ಗೆ 28 ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಇನ್ನು ಮತ್ತು 70 ಮಾರ್ಕ್ಸ್ಗೆ ಏನಿದಿಲ್ಲ, ಪಾಸಿಂಗ್ ಮಾರ್ಕ್ಸ್ ನಿಮಗೆ 24 ಆಗಿರುತ್ತೆ, ಆಯಿತಾ. ಸೊ ಯಾರಿಗೆಲ್ಲ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಕೊಟ್ಟಿಲ್ಲಲ್ಲ, ಅವರಿಗೆ 35 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಬಟ್ ಡೋಂಟ್ ವರಿ, 100 ಮಾರ್ಕ್ಸ್ಗೆ ಅವರಿಗೆ ಸ್ಕೇಲಪ್ ಮಾಡಲಾಗೋದು. ಅದೆಲ್ಲ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಸ್ಕೇಲಪ್ ಮಾಡಿ ನಿಮಗೆ ಮಾಡ್ತಾರೆ. ನೀವು ಓನ್ಲಿ ಇವಾಗ ರಿಸಲ್ಟ್ ಬರೋವರಿಗೆ ಕಾಯ್ತಾರಿ. ರಿಸಲ್ಟ್ ಬಂದ ತಕ್ಷಣ ನನಗೆ ನೀವು ಸೆಂಡ್ ಮಾಡಿ. ನಿಮ್ಮ ರಿಸಲ್ಟ್ ನೋಡಿ ನಾನು ಹೇಳ್ತೀನಿ ಹೆಂಗೆ ಸರ್ ಇದು NC ಅಂತ ಬಂದಿದ್ದಿಲ್ಲ, ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಒಂದೊಂದು ವಿದ್ಯಾರ್ಥಿಗಳು ಬರ್ಬೋದು, ಇಲ್ಲಾಂದರೆ NC ಅಂತ ಬರ್ಬೋದು, ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ. X ಅಂತ ಬರ್ಬೋದು, X ಅಂದರೆ ಪಾಸ್ ಆಗಿರುತ್ತೆ. ಇದು NC ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ, ಅಂದರೆ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ ಅಂತ. ಬಟ್ ಡೋಂಟ್ ವರಿ, ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೇನೆ, ಡೋಂಟ್ ವರಿ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. ಭಾಳ ಈಸಿಯಾಗಿ ಎಕ್ಸಾಮ್ ನಡೆಸಿದ್ದಾರೆ ಮತ್ತು ಭಾಳ ಈಸಿಯಾಗಿ ಭಾಳ ಸ್ಟ್ರಿಕ್ ಆಗಿ ಚೆಕ್ ಮಾಡಲ್ಲ. ಯಾರೆಲ್ಲ ಓನಾಗಿ ಆನ್ಸರ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಯಾರೆಲ್ಲ ಜಸ್ಟ್ ಪಾಯಿಂಟ್ ಹಾಕಿ ಓನಾಗಿ ಎಕ್ಸ್ಪ್ರೆಷನ್ ಮಾಡೋದು ಕೂಡ ಮಾರ್ಕ್ಸ್ ಕೊಡ್ತಾರೆ. ಬಟ್ ಒಟ್ಟಾರೆ ಏನು, ಎಲ್ಲ ಪ್ರಶ್ನೆ ಅಟೆಂಡ್ ಮಾಡಿ ಬರಬೇಕಿತ್ತು ಅಷ್ಟೇ, ಮತ್ತೇನಿಲ್ಲ ಇಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಮತ್ತು ವಾರ್ಷಿಕ ಪರೀಕ್ಷೆ 1 ಮುಗಿತು. ಇವಾಗ ವಾರ್ಷಿಕ ಪರೀಕ್ಷೆ 2 ಏನು ನಡೆಸಲಾಗೋದು ನೋಡಿ. ಯಾರೆಲ್ಲ ವಾರ್ಷಿಕ ಪರೀಕ್ಷೆ 2 ಇಂಪ್ರೂವ್ಮೆಂಟ್, ಸರ್ ನಾನು ಇನ್ನೊಮ್ಮೆ ಎಕ್ಸಾಮ್ ಬರೀತೀನಿ, ನನಗೆ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ, ನಾನು 2 ಅಥವಾ 3 ಸಬ್ಜೆಕ್ಟ್ ಕಟ್ಟಿ ಬರೀಬಹುದಾ ಅಂತ ಆರಾಮಾಗಿ ಬರೀಬಹುದು, ಆಯಿತಾ. ಮೇ ಮತ್ತು ಜೂನಲ್ಲಿ 2ನೇ ವಾರ್ಷಿಕ ಪರೀಕ್ಷೆ ನಡೆಸ್ತಾರಲ್ಲ, ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ನೀವು ಮತ್ತೆ ಕಟ್ಟಿ ಬರೀಬಹುದು. ಅಂದರೆ ಇವಾಗ ಯಾವುದು ಮಾರ್ಕ್ಸ್ ಅತಿ ಹೆಚ್ಚು ಬಂದಿರ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ 2024ನಲ್ಲಿ ನೀವು ಬರ್ತಿರುವಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಮಾರ್ಕ್ಸ್ಗಳು ನೋಡ್ತಾರೆ, ಮತ್ತು 2ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದು ಅತಿ ಹೆಚ್ಚು ಬಂದಿರೋದಿಲ್ಲ ಅದೇ ಕನ್ಸಿಡರ್ ಮಾಡಿ ನಿಮಗೆ ಆನ್ಸರ್ ಅದೇ ಕನ್ಸಿಡರ್ ಮಾಡಿ ನಿಮಗೆ ಫೈನಲ್ ನಿಮಗೆ ಇದು ಕೊಡ್ತಾರೆ, ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ಆಯಿತಾ. ಮಾರ್ಕ್ಸ್ ಕಾರ್ಡ್ ಅದು ಬರೋಕ್ಕೆ ಇನ್ನೂ ನಿಮಗೆ ಲೇಟ್ ಆಗುತ್ತೆ. ಮೊದಲು ರಿಸಲ್ಟ್ ಬರೀ, ಆ ರಿಸಲ್ಟ್ ಬಂದ ತಕ್ಷಣ ಅದು ಪ್ರಿಂಟ್ ತೆಗೆದುಕೊಂಡು ನೀವು ಡಿಗ್ರಿ ಅಡ್ಮಿಷನ್ ಮಾಡ್ಬೋದು. ಡಿಗ್ರಿ ಅಡ್ಮಿಷನ್ ನಿಮಗೆ ಅಕ್ಟೋಬರ್ನಿಂದ ಪ್ರಾರಂಭ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ನೋಡೋಣ ಯಾವ ಕೋರ್ಸ್ ನೀವು ಮಾಡಬೇಕಂತ ಅನ್ಕೊಂಡಿರಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಆಯಿತಾ. ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇವಾಗ ಸೆಕೆಂಡ್ PUC ಮುಗಿದ ಮೇಲೆ ನಂತರ, ಅಂದರೆ ಸೆಕೆಂಡ್ PUC ಮುಗಿದ ಮೇಲೆ ನಂತರ ಯಾವ ಒಂದು ಕೋರ್ಸ್ ಮಾಡಬೇಕಂತ ಅದರ ಮೇಲೆ ವಿಡಿಯೋ ಮಾಡಿದ್ದೇನೆ ಸಪ್ರೇಟಾಗಿ. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು.